ಸಂಗೀತದವಾಣಿ ರಾಣಿ ಸ್ವರ ಸಂಗೀತದವಾಣಿ ಮನತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ರಾಗದಿ ಸ್ವರ ಗೀತೆ ಆಡಿ ಮರೆಯುವ ಬಾ ನಲಿಯುತ್ತ ಕುಣಿತ ಜಗವ ನಲಿಸುತ್ತ ಆಡುವ ಬಾ ರಾಣಿ ಸ್ವರ ಸಂಗೀತದವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಈ 4 ದಿನದಿಂದ ನಿಮ್ಮ ದರ್ಶನಕ್ಕಾಗಿ ಹಂಬಲಿಸಿದೆ. ಇಂದು ನನ್ನ ದೇವನ ದರ್ಶನವು ದೊರಕಿತು. ದೇವನ ಸಂದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಉತ್ತರ? ಪ್ರಾಣೇಶ್ವರ, ಈ ನನ್ನ ಸರಸ್ಸನ್ನು ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮವಲ್ಲವೇ? ಆಹಾ, ಅದು ಮೊದಲಿಂದ ನಿಮ್ಮದೇ ಆಗಿದೆ. ಪುನಃ ಕೂಡ ಅಗತ್ಯವಿಲ್ಲ ಸ್ವಾಮಿ. ಆಹಾ, ಎಂತ ಚಾತುರ್ಯದ ನುಡಿ! Yeah.
ತಾಳಲಾರೆ ಬೆಳಗಿದೆ ಬಾಳಲು ಕೈಯಾಗಿ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ತಪಮದ ತಪದಪ ತಪದಪ ಸರಿಸ ತಪಮದ ಪಮದಪ ತಪದಪ ಸರಿಸ ಆದರೆ ಪ್ರತಿದಿನ ಪ್ರತಿಕ್ಷಣ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ವಸಂತದ ಬಳ್ಳಿಯು ಹೊಸ ಹೂಗಳಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವವು. ಪಕ್ಷಿಗಳು ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಗಳಿಂದ ಈ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವು ಹಾಗೆ. ಪ್ರೇಮದಿಂದ ಸಮ್ಮಿಲನ, ವಿರಹದಿಂದ ಸಮ್ಮಿಲನದಿಂದ ಪುನಃ ವಿರಹ ಮತ್ತು ಸಮ್ಮಿಲನ ಉಭಯ ಆಕರ್ಷಣ ವಿಕರ್ಷಣಗಳೇ ಪ್ರೇಮಸ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ವಿಯೋಗ ಶೋಕದಿಂದ ತಜ್ಞರಾಗಿದ್ದೆವು, ಇಂದು ಪುನಃ ಸಮ್ಮಿಲಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ಪ್ರೇಮ ಪೂಜೆ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ಪ್ರಾಣೇಶ್ವರ, ನನ್ನ ದೇವರೇ ಪೂಜೆಯನ್ನು ಬಯಸಿದಾಗ ಈ ಭಕ್ತರು ನಿರಾಕರಿಸೋಳೆ. ಬನ್ನಿ ಸ್ವಾಮಿ. ಸ್ವಾಮಿ, ಈ ಬಿಡಲು ಕುರಿತು ನನ್ನ ಪ್ರೇಮ ಆರಾಧನೆ ಸ್ವೀಕರಿಸಿ. ನಾನೇ ಆಯ್ದುಕೊಟ್ಟಿರುವ ಓ ಮಾಲೆ ದಸ್ತಿ ಭಕ್ತರಲ್ಲಿ ಪ್ರಸನ್ನನಾಗಿ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವನು. ಭಾವುತರ ಕುಳಿತುಕೋ ಬಾ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಕನಸುನಾದಿ ನಗುವ ಚಂಚಲೆ ಸಗನಾದಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ. ತಾಯಿ
ಬಗೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖದ ಸುನಾದಿ ನಗುವ ಚಂಚಲೆ ಸದನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಪ್ರಾಣೇಶ್ವರ, ಏಕೆ ಸ್ವಾಮಿ ಈ ರೀತಿ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಅಪರಾಧವಲ್ಲ ಪ್ರೇಯಸಿ, ನಾನು ಈ ದಿನ ಒಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮಾರೋಣನ್ನು ಸನ್ಮಾನಿಸಲು ಸಮಯವಿಲ್ಲವಲ್ಲ ಉತ್ತರ? ಸ್ವಾಮಿ, ಈ 4 ದಿನದಿಂದ ಯುದ್ಧದಲ್ಲಿ ನಿರತರಾಗಿ ಈ ದಿನವಾದರೂ ನನ್ನೊಡನೆ ಸಂತೋಷದ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು ಉತ್ತರ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಕಾದ್ರೆ ನನ್ನ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ಲಗ್ನ ಕಾಲದಲ್ಲಿ ಬಲರಾಮನದ್ದು ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ರಂತೆ. ಈಗ ನಾನು ನಿಮಗೆ ಸಹಾಯಕಳಾಗನು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯವಲ್ಲ ಪ್ರೇಯಸಿ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತ್ತಂದ ಹೂಗಳನ್ನು ನನ್ನ ಎದೆಯೇರಿಸು. ರೂಪುಗೊಂಡರತಿ ಚಂಚಲ ಕಡಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬ, ಒಂದೇ ಹೆಸರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಕಾಂತೆ ನಿನ್ನಯ ಮನವೋ ಮೋಯಿಸೆಯನ್ನನು. ಕಾಂತೆ ನಿನ್ನಯ ಮನವೋ ಮೋಯಿಸೆಯನ್ನನು. ಕಾಂತೆ ನಿನ್ನಯ ಮನವು ಮೋಯಿಸೆಯನ್ನನು. ಪರಿಮಾಡುವ ವೇಳೆ ಈ ಕರಗಳು ಪರಿಮಾಡುವ ವೇಳೆ ಈ ಕರಗಳು ನಾನರಿಯೇ ನಿನ್ನ ನಟನಿವ ಶಾರದ, ನಾನರಿಯೇ ನಿನ್ನ ನಟನಿವ ಶಾರದ. ಕುಟಿಲವ ಜಯಿಸಿ ದೂರ ಸರಿ, ಕುಟಿಲವ ಜಯಿಸಿ ದೂರ ಸರಿ. ನಾನೇ ನಿನ್ನ ಮನದಿಯ, ನಿನಗೆ ನಾನೇ ಆಶ್ರಯವ. ನಾಟ್ಯ ಕಲಾದರೆ ನಾಯಕಿಯೇ ಭಾವಾವೇಶದಳು. ನಾಟ್ಯ ಕಲಾದರೆ ನಾಯಕಿಯೇ ಭಾವಾವೇಶದಳು. ನೀನು ಸರಿಯೇ ಭಾವಾವೇಶದಳು. ನೀನು ಸರಿಯೇ ಗಗನದಿಂದ ಧರೆಗಿಳಿದ ಚಂದ್ರನ ರಸಿತಾರೆ. ಗಗನದಿಂದ ಧರೆಗಿಳಿದ ಚಂದ್ರನ ರಸಿತಾರೆ. ಬಾರೆ ಪ್ರೇಯಸಿ ಸನಿಹ ಬಾರೆ ರೂಪಸಿ. ಸತಿಪತಿ ವಿರಹ
ಇದು ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರು ಈಗಲೂ ನೀನು ನಗುತ್ತಿರುವೆಯಾ, ಅಥವಾ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುತ್ತಿರುವುದು? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯಿಯಾದ ಉತ್ತರ ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಪರಸ್ಪರ ವಿಭಿನ್ನ ಪ್ರಪಂಚಗಳು ಉತ್ತರ. ಆಗಲ್ಲ, ನಿಜವನ್ನು ಹೇಳುವನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರ ನಿರ್ಮಿಸಿದ. ಹಾಸ್ಯಪ್ರಿಯೆ ಗಾನಶಿಲೆಯಾದ ಒಬ್ಬ ಉತ್ತರ ನೋಡಿದೆ, ವೀರ ಪತ್ನಿಯಾದ ವೀರಾಂಗಿಣಿಯಾದ ಮತ್ತೊಬ್ಬ ಉತ್ತರ ನೋಡಿದೆ. ಹೋಗಿ ಸ್ವಾಮಿ, ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡಿ. ಹಾಗಾದರೆ ನನ್ನನ್ನು ಸಂತೋಷಿತಳಾಗಿ ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸಿದ ಸ್ವಾಮಿ, ಮಕ್ಕದಲ್ಲಿ ಹರ್ಷವನ್ನು ಸೂಸುತ್ತಾ ಪತಿಯನ್ನು ಬಿಡ್ಕೊಳ್ಳೋ ಪತ್ನಿಯು ವೀರಾಂಗಿಯಾಗಬಲ್ಲ. ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡಿ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪತ್ತಲಿಯಲ್ಲಿ ಸಿರಿಸದ ಮರ್ದವ, ಸಂಪಿಯ ಗಂಧದಲ್ಲಿ ಮಲ್ಲುಗೆ ಮಾಧುರ್ಯ, ಇಹ ಸಂಸಾರ ದುಃಖದಲ್ಲಿ ಈ ಸ್ವರ್ಗದ ಆನಂದ ಕೇಳಿ ಧನ್ಯಾವತ್ತರ. ಆರ್ಯಾವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನ, ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ನೀನಾಡೋ ಮಾತಿನಲ್ಲಿ ಅಹಯಂತ ಸುಖವಿದೆಯೇ, ನೀನಾಡೋ ಮಾತಿನಲ್ಲಿ ಅಹಯಂತ ಸುಖವಿದೆಯೇ. ಒಂದೇ ಜೀವ ಎರಡು ದೇಹವೆಂದು ಲೋಕದ ಸೌಂದರ್ಯ ದೇವತೆ ಒಲಿದು ನೀ ಬಾರೆ, ಜನ್ಮನವಾನಿ ಸೇರೆ ಒಲಿದು ನೀ ಬಾರೆ, ಜನ್ಮನವಾ ನೀ ಸೇರೆ. ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಪ್ರಭು.
ನಿಮ್ಮ ಆಜ್ಞೆ ಹೊರತಾಗಿ ಒಂದು ತಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣುಗಿತ್ತು. ಈ ನಿಮ್ಮ ಚರಣಕ್ಕೆ ಅರ್ಪಿಸಿತು ಉತ್ತರ ವೀರಸತಿ ಪತಿ ಆಜ್ಞೆಗಳು ದೇವರ ಆಗಿ. ನೀನು ಹಾಕಿದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ ಉತ್ತರ. ಮನ ದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಗಾನಂದವ ನೀಡು ಬಾರು. ಮನ ದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಪ್ರೇಮಾಮೃತವಾ ನೀಡದೇಕೆ ಓಡುವೆನಿ, ಪ್ರೇಮಾಮೃತವಾ ನೀಡದೇಕೆ ಓಡುವೆನಿ. ಪ್ರೇಮದ ಕಾಯ ನನ್ನ ನಿನ್ನ ಪ್ರೇಮದ ಕಾಯ ಸ್ಥಿರವಾಗಿರಲಿ ನರೆಯೊಳಗೆ, ಮಿಲನದ ತನುಮನ, ಮಿಲನದ ತನುಮನ ಬೆರೆತಾಲು ಬೆರೆತ ಆಲು ಜೇನಿನಾನಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನದಾನಂದವ ನೀಡು ಬಾರು. ಮನದಾಸೆ ನಿನ್ನ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ವೀರರನ್ನು ಒಂದು ಸಾರಿ ತೋರಿಸು. ನಿನ್ನಿಚ್ಛ ಪಾರ್ಥ. ಅರ್ಜುನ, ಪರಮಾತ್ಮ, ಇತ್ತ ನೋಡು, ಕೌರವೇಶ್ವರನ ಚದುರಂಗ ಬಲವಾದ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿತವಾದ ಸಾಗರಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಸೇನಾ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ
ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಿತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವನೇ ಕೌರವನ ಸೇನಾಧಿಪತಿ ಭೀಷ್ಮನು. ಅವನ ಮಸ್ತಕದಲ್ಲಿ ನೆರಗೂದಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಗದ್ಯವಾದ ಅಧಿಕಾರ ಮುಕುಟವೂ ಬೆಳಗುತ್ತಿರುವುದು. ಆತನು ನಿನ್ನ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾನವ. ಭೀಷ್ಮನ್, ಕುರುಪಿತಮಹ, ನಿನಗೆ ವಂದನೆಗಳು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಪಾರ್ಥ, ಏಕೆ ಮಿತ್ರ ವಿಚಲಿತನಾಗಿರುವೆ? ಇಂಥ ವಿಷಮಾವಸಾರದಲ್ಲಿ ಕಷ್ಮಲವಾದ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಾಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು. ಪರಮಾತ್ಮ, ನಾನು ನೋಡುತ್ತಿರುವುದು ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯಾ ಕೃಷ್ಣ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸುವುದು ನನ್ನಿಂದಾಗದು ಪರಮಾತ್ಮ. 3 ಲೋಕದ ಸಾರ್ವಭೌಮದ ಪದವಿಯ ಸಲುವಾಗಿ ನಾತಿ ಹಿಂಸೆಗೂ ಗುರುವದೆಗೂ ಕೈ ಹಾಕಲಾರೆ. ರಥವನ್ನು ಹಿಂತಿರುಗಿಸು, ನನಗೆ ಈ ಯುದ್ಧ ಬೇಡ. ಮಿತ್ರ, ಇಂಥ ವಿಷಮಾಸಾರದಲ್ಲಿ ಇಂಥ ಕಷ್ಮಲವಾದ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟಂತಹ ಗುರುಗಳು. ಇವರುಗಳ ಮೇಲೆ ಬಾಣ ಹೂಡುವುದೇ? ಇಲ್ಲ ದೇವ, ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಪರಮಾತ್ಮ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಬಾರಿ ಜನಿಸಿರುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ಇದು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡು ಮಿತ್ರ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವು ಇಲ್ಲವೇ ದೇವಾ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತೀಸಬಹುದು. ಪರಧರ್ಮವು ಅವಲಂಬನ ಕಾರ್ಯ. ಇದು ಧರ್ಮಯುದ್ಧ. ಈ ಯುದ್ಧದಿಂದ ನಿವೃತ್ತನಾದರೆ ನೀನು ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ನಿನ್ನ ನುಡಿಗಳಿಂದ ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಹಿಂದೆ ಅನೇಕ ಬಾರಿ ನಾವು ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಅವುಗಳ ನೆನಪು ನನಗಿದೆ, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ?
ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾಯಾರೂಪಿ, ದರಿದ್ರೆನಿಸಿ ವಿಶ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ಅಗ್ನಿಮಯ ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ಚಲಿಸುವೆನು, ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಪ್ರಪಂಚವನ್ನು ವ್ಯಾಪಿಸಿರುವೆನು. ನಾನು ದೇವತೆಗಳಲ್ಲಿ ಇಂದ್ರನು, ಮೇರುಗಳಲ್ಲಿ ಶಾಮುವು, ವೇದಗಳಲ್ಲಿ ಓಂಕಾರವೂ ನನ್ನದು. ನನ್ನ ವಿಭೂತಿಗಳು ಅಗಣ್ಯ ಅಮೋದ. ಅದರಲ್ಲೊಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೇ ನಡೆಯುವುದು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ನಾನು ಕರಾಳ ಕಾಳ ಸ್ವರೂಪನು. ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆಯನ್ನು ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಕೀರ್ತಿ ಗಳಿಸುವೆ. ಇಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾಗದು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ. ಕಿಂಕರರ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವನು ತೋರೋ ಶರಣೋ ಶರಣೋ ಗಿರಿಧಾರಿ ಗಿರಿಧಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋ ನೀ ರಾಧಾರಮಣ, ಶಾಂತಿಯ ಕರುಣಿಸೋ ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ನೋಡಿಸಿ ಕರಗಳ ಬೇಡುವೆ ಚರಣಗೆ, ನೋಡಿಸಿ ಕರಗಳ ಬೇಡುವೆ ಚರಣಗೆ. ಮಾಡು ಕೃಪೆಯನು ಪಾಮರನೆನ್ನಳು, ಮಾಡು ಕೃಪೆಯನು ಪಾಮರನೆನ್ನಳು. ಭೀಕರ ರೂಪವ ಬೇಗೆಯ ಸಹಿಸೆ, ಭೀಕರ ರೂಪವ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಒಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋ ನೀ ರಾಧಾರಮಣ, ಶಾಂತಿಯ ಕರುಣಿಸೋ ನೀ. ಭಯವೆಂದು ಬಿಡು ಪ್ರಾಣಸಕ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ
ಅಭ್ಯುತಾಂ ನಮಧರ್ಮಸ್ಯ ತದಾತ್ಮನಂ ಸುಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಶುಭ ಶ್ರೀಲಾಲಾಯ ಮಂಗಳವರ ಶುಭ ಶ್ರೀಲಾಲಾಯ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ. श्री विनायक मंडली की सतगुरु की श्री कृष्ण परमात्मा की बोलो भारत माता की जय.